ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ಇಲಾಖೆ. ಪಾಸ್ ಆಗಬೇಕು ಅಂತಾದರೆ ಇನ್ನು ಮುಂದೆ ಕನಿಷ್ಠ ಅಂಕ ಬದಲಾವಣೆ ಮಾಡಲಾಗಿದೆ. ಈ ಹಿಂದೆ 35 ಇತ್ತು, ಇನ್ನು ಮುಂದೆ 33 ಅಂಕ ಪಡೆದರೆ ಉತ್ತೀರ್ಣ ಪಾಸ್. ಕನ್ನಡ ಬಿಟ್ಟು ಉಳಿದ ವಿಷಯದಲ್ಲಿ 33 ಅಂಕದಕ್ಕೆ ಪಾಸ್. ಇನ್ನು ಕನ್ನಡದಲ್ಲಿ 45ಕ್ಕೆ ಬದಲಾಗಿ 41 ಅಂಕ ಪಡೆದರೂ ಉತ್ತೀರ್ಣ. ಎಲ್ಲ ವಿಷಯಗಳಿಂದ ಒಟ್ಟು ಸೇರಿಸಿ 625ಕ್ಕೆ 206 ಅಂಕ ಪಡ್ಕೊಂಡ್ರೆ ನೀವು ಪಾಸ್. ಈ ಬಗ್ಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ 15 ದಿನ ಕಾಲಾವಕಾಶವನ್ನು ಕೊಡಲಾಗಿದೆ. ಯಾರು ಆಕ್ಷೇಪಣೆ ಸಲ್ಲಿಸಲ್ಲ ಅಂತ ಅನಿಸುತ್ತೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಇದೆ. ಈ ಹಿಂದೆ 35 ಬರಬೇಕಾಗಿತ್ತು, ಪಾಸ್ ಆಗಬೇಕು ಅಂತ ಹೇಳಿದ್ರೆ 35, ಇನ್ನು ಮುಂದೆ 33. ಪ್ರಗತಿ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಪ್ರಗತಿ ಯಾವ ಕಾರಣಕ್ಕೆ ಅಂತ ಈ 35ರ ಬದಲಾಗಿ 33? ಏನಾದರೂ ಈ ಹಿಂದೆ ಇದರ ಬಗ್ಗೆನೇ ಆಲೋಚನೆ ಮಾಡೋದಕ್ಕೆ ಅಥವಾ ವರದಿಯನ್ನು ಕೊಡೋದಕ್ಕೆ ಏನಾದರೂ ತಂಡ ರಚನೆ ಆಗಿತ್ತಾ? ಹೇಗೆ, ಯಾವ ಆಧಾರದ ಮೇಲೆ ಮಾಡಿದ್ದಾರೆ? ಖಂಡಿತ ವಾಸುದೇವ್, ಇದು ಸಡನ್ ಆಗಿ ಆಗಿರುವಂತಹ ಡೆವಲಪ್ಮೆಂಟ್ ಅಲ್ಲ. ಕಳೆದ 1 ವರ್ಷದಿಂದಲೂ ಕೂಡ ಇದರ ಬಗ್ಗೆ ಚಿಂತನೆ ನಡೀತಾ ಇತ್ತು. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು, ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಅಂದ್ರೆ CBSE ಮಾದರಿಯಲ್ಲೇ SLC ಮತ್ತು ದ್ವಿತೀಯ PUC ಪರೀಕ್ಷೆ ನಡಿಬೇಕು ಅನ್ನುವಂತಹದ್ದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಆಲೋಚನೆ ಆಗಿತ್ತು. ಜೊತೆಗೆ ಒಂದಷ್ಟು ತಜ್ಞರು ಕೂಡ ಅದೇ ಸಲಹೆಯನ್ನ ಕೊಟ್ಟಿದ್ರು. ಯಾಕಂದ್ರೆ CBSE ಓದ್ತಾ ಇರುವಂತಹ ಮಕ್ಕಳಿಗೆ 33 ಬಂದ್ರೆ ಅವ್ರು ಪಾಸ್ ಆಗ್ತಾರೆ, ಆದ್ರೆ ನಾವು ಮಾತ್ರ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸುವವರು 35 ತಗೊಳ್ಬೇಕು. ಇದು ಎಲ್ಲೋ ಒಂದು ಕಡೆ ಈಗ ಮಕ್ಕಳಿಗೆ ಸ್ಟ್ರೆಸ್ ಆಗ್ತಾ ಇದೆ, ಜೊತೆಗೆ ತಾರತಮ್ಯ ಅಂತ ಅನ್ನಿಸ್ತಾ ಇದೆ ಅನ್ನುವಂತಹ ಒಂದಷ್ಟು ವಾದ ವಿವಾದ ತರ್ಕ ಎಲ್ಲವೂ ಕೂಡ ಆಗಿತ್ತು. ಅದಾದ ಬೆನ್ನಲ್ಲೇ ಕಳೆದ 1 ತಿಂಗಳ ಹಿಂದೆ KSEAB ಅಂದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಒಂದು ಸರ್ಕಾರಕ್ಕೆ ಪ್ರಪೋಸಲ್ ಅನ್ನ ಕೂಡ ಕೊಟ್ಟಿತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ. ಅದು ಇವಾಗ ಅಧಿಕೃತವಾಗಿ ರಾಜ್ಯ ಪತ್ರದಲ್ಲಿ ಅಧಿಸೂಚನೆಯಾಗಿ ಇವಾಗ ಹೊರಡಿಸಿರುವಂತದ್ದು. 15 ದಿನಗಳ ಕಾಲ ಸಮಯಾವಕಾಶ ಕೊಟ್ಟಿದ್ದಾರೆ. ಯಾರಾದ್ರೂ ಆಕ್ಷೇಪಣೆ ಸಲ್ಲಿಸೋದಾದ್ರೆ ಸಲ್ಲಿಸಬಹುದು. ಜೊತೆಗೆ ಒಂದು ಡೆವಲಪ್ಮೆಂಟ್ ಇತ್ತು, ಏನಪ್ಪಾ ಅಂತ ಹೇಳಿದ್ರೆ ಕನ್ನಡವನ್ನ 125 ಅಂಕ ಇದ್ದದನ್ನ 100ಕ್ಕೆ ಮಾಡಬೇಕು ಅನ್ನುವಂತಹ ಒಂದಷ್ಟು ಆಲೋಚನೆಗಳು ಜೊತೆಗೆ ಒಂದು ಪ್ರಪೋಸಲ್ ಕೂಡ ಇತ್ತು. ಆದ್ರೆ ಅದನ್ನ ಈಗ ಸರ್ಕಾರ ಕ್ಲೀನ್ ಆಗಿ ಅದನ್ನ ರಿಜೆಕ್ಟ್ ಮಾಡಿರೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಓವರ್ ಆಲ್ ಟೋಟಲ್ ಮಾರ್ಕ್ಸ್ ಅನ್ನುವಂಥದ್ದನ್ನ 625ಕ್ಕೆ ಇಟ್ಟಿರುವಂತದ್ದು. ಸೊ ಈ ಮೂಲಕ ಕನ್ನಡ ಕೂಡ 125 ಅಂಕಕ್ಕೆ ಇರಲಿದೆ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇನ್ನು 15 ದಿನಗಳ ಕಾಲ ಸಮಯಾವಕಾಶ ಕೊಟ್ಟಿದ್ದಾರೆ. ಯಾರಾದ್ರೂ ಪರ ವಿರೋಧ ಅಂದ್ರೆ ಅವರವರ ಅಭಿಪ್ರಾಯವನ್ನ ಹೇಳೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಟೋಟಲ್ ನೀವು 33% ಅಂಕ 33ರಷ್ಟು ಅಂಕವನ್ನ ತಗೊಳ್ಬೇಕು. ಅದ್ರ ಜೊತೆಗೆ ಕನಿಷ್ಠ ನಿಮ್ಮ 6 ಸಬ್ಜೆಕ್ಟ್ ಅನ್ನ ಸೇರಿಸಿ ಆಂತರಿಕ ಮತ್ತೆ ನಾವು ಥಿಯರಿ ಎಕ್ಸಾಮ್ ಬರೀತೀವಿ, ಅದೆರಡೂ ಸೇರಿಸಿ ದಂತಹ ಸಂದರ್ಭದಲ್ಲಿ 206 ಅಂಕ ಬರಬೇಕು. ವಾಸುದೇವ್, ಓಕೆ, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.